ಹೆಲೋ ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವು ನೋಡೋಣ 4 ಮಾರ್ಕ್ಸ್ ಇನ್ 10 ಮಿನಿಟ್ ಸೀರೀಸ್ ಅಲ್ಲಿ ಟೈಪ್ಸ್ ಆಫ್ RNA ಪಾಲಿಮರೇಸ್ ಎಂಜೈಮ್ ಕಾನ್ಸೆಪ್ಟ್ ಅನ್ನ. ದೀಸ್ RNA ಪಾಲಿಮರೇಸ್ ಎಂಜೈಮ್ಸ್ ಇದೆಯಲ್ಲ, ಇವು ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ವೇರಿಯಸ್ ಡಿಫರೆಂಟ್ ಟೈಪ್ಸ್ ಆಫ್ RNA ಸಿಂಥೆಸಿಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ನಮಗೆ ನೋಡಬೇಕಾಗಿದೆ ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ RNA ಪಾಲಿಮರೇಸಸ್, ಮತ್ತೆ ಅವು ಯಾವ RNAಗಳನ್ನ ಐದರ್ mRNA, tRNA, rRNA ಯಾವ RNAಗಳನ್ನ ಸಿಂಥಸೈಸ್ ಮಾಡುತ್ತೆ ಅದನ್ನ ಈ ಕ್ಲಾಸಲ್ಲಿ ನಾವು ನೋಡಬೇಕಾಗಿದೆ. ಸೊ ನೋಡಿ, ಡಿಫರೆಂಟ್ ಟೈಪ್ಸ್ ಆಫ್ RNA ಪಾಲಿಮರೇಸಸ್, ಪ್ರೋಕ್ಯಾರಿಯೋಟ್ಸ್ ಮತ್ತೆ ಯೂಕ್ಯಾರಿಯೋಟ್ಸ್ಗಳಲ್ಲಿ ಬೇರೆ ಬೇರೆ ತರದ RNA ಪಾಲಿಮರೇಸ್ಗಳು ನಮಗೆ ನೋಡಲಿಕ್ಕೆ ಸಿಗ್ತಾ ಇರುತ್ತೆ. ಸೊ ಫಸ್ಟ್ ಒನ್ ಈಸ್ ಇನ್ ಕೇಸ್ ಆಫ್ ಪ್ರೋಕ್ಯಾರಿಯೋಟಿಕ್, ಇನ್ ದಿ ಪ್ರೋಕ್ಯಾರಿಯೋಟಿಕ್ ಸೆಲ್ there is only one type of RNA polymerases are found, and these RNA, whatever the found RNA polymerases, these RNA polymerases are proteinaceous in nature. ಅವು ಪ್ರೋಟೀನ್ ಇಂದ ಆಗಿರುತ್ತೆ. ಪ್ರೋಟೀನ್ ಅಂದ್ರೆ ಅವು ಪಾಲಿಪೆಪ್ಟೈಡ್ ಮಾಲಿಕ್ಯೂಲ್ಸ್ ಇಂದ ಆಗಿರುತ್ತೆ. ಅಂಡ್ ಅವುಗಳಲ್ಲಿ 6 ಸಬ್ ಯೂನಿಟ್ಸ್ ಇರುತ್ತೆ. 6 ಸಬ್ ಯೂನಿಟ್ಸ್ ಅಂದ್ರೆ 6 ಪಾಲಿಪೆಪ್ಟೈಡ್ ಚೈನ್ಸ್ಗಳು ಇರುತ್ತವೆ. ಸೊ ಈ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ 6 ಸಬ್ ಯೂನಿಟ್ಸ್ ಆರ್, ದೇ ಆರ್ ದಿ 2 ಆಲ್ಫಾ. ನೋಡಿ ಇಲ್ಲಿ ಕೌಂಟ್ ಮಾಡಿ, 2 ಆಲ್ಫಾ, then beta dash, omega, and one more is sigma subunit. So totally there are 6 subunits are present. If all these subunits are present in a RNA polymerase enzyme of the prokaryote, that complete set of RNA polymerase enzyme is known as a holo enzyme anta heltivi. If the sigma factor is missing, andre only 2 alpha, beta dash and omega, ಈ 5 subunits ಗಳು ಇದ್ರೆ ಅದನ್ನ ಕೋರ್ ಎಂಜೈಮ್ ಅಂತ ಹೇಳ್ತೀವಿ. ಇದರಲ್ಲಿ ಸಿಗ್ಮಾ ಫ್ಯಾಕ್ಟರ್ ಇದೆಯಲ್ಲ ಅಥವಾ ಸಿಗ್ಮಾ ಸಬ್ ಯೂನಿಟ್, ಇಟ್ ಹೆಲ್ಪ್ಸ್ ಇನ್ ದಿ ಇಟ್ ಆಕ್ಟ್ ಆಸ್ ಇನಿಷಿಯೇಷನ್ ಫ್ಯಾಕ್ಟರ್ ಆರ್ ಇಟ್ ಇನಿಷಿಯೇಟ್ ದಿ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್. ಅಂದ್ರೆ ಏನಿದು, ಯೂಶಲಿ ಯಾವುದಾದ್ರೂ ಒಂದು ದೊಡ್ಡ ಪ್ರಾಜೆಕ್ಟ್ ಲಾಂಚ್ ಮಾಡಬೇಕಾಗಿದ್ರೆ ಅಲ್ಲಿ ಇನಾಗ್ರೇಷನ್ ಫಂಕ್ಷನ್ ಇರುತ್ತೆ ಅಥವಾ ರಿಬ್ಬನ್ ಕಟಿಂಗ್ ಸೆರೆಮನಿ ಅಂತ ಹೇಳ್ತೀವಿ. ಅದೇ ರೀತಿ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕಂದ್ರೆ, ಯಾವುದಾದ್ರೂ ಒಂದು RNA ಸಿಂಥೆಸಿಸ್ ಆಗಬೇಕಂದ್ರೆ ಅಲ್ಲಿ ಸಿಗ್ಮಾ ಫ್ಯಾಕ್ಟರ್ ಇಂದನೇ ಸ್ಟಾರ್ಟ್ ಆಗ್ತಾ ಇರುತ್ತೆ. ಅಂಡ್ ಒನ್ ಮೋರ್ ಈಸ್ ರೋ ಫ್ಯಾಕ್ಟರ್. ಈ ಸಿಂಬಲ್ ಇದೆಯಲ್ಲ, ಇದು ರೋ, RHO ಅಂತ ಹೇಳ್ತೀವಿ. ರೋ ಫ್ಯಾಕ್ಟರ್ ಇಟ್ ಆಕ್ಟ್ ಎಸ್ ಎ ಟರ್ಮಿನೇಷನ್ ಫ್ಯಾಕ್ಟರ್. ಅಂದ್ರೆ ಅಟ್ ಸ್ಪೆಸಿಫಿಕ್ ಸೈಟ್ ಅಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಅನ್ನ ಅದು ಸ್ಟಾಪ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ, ಅಥವಾ RNA ಸಿಂಥೆಸಿಸ್ ಪ್ರೊಸೆಸ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇದು ಆಯ್ತು ಪ್ರೋಕ್ಯಾರಿಯೋಟಿಕ್ RNA ಪಾಲಿಮರೇಸ್ ಎಂಜೈಮ್. ದ ನೆಕ್ಸ್ಟ್, ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ಅಲ್ಲಿ 3 types of RNA polymerases were reported. They are RNA polymerase 1, RNA polymerase 2 and RNA polymerase 3. Here, ಇಲ್ಲಿ RNA polymerase 1 ಇದೆಯಲ್ಲ, it will synthesize rRNA, nothing but ribosomal RNA. And in the ribosomal RNA, there are, in the eukaryotes, there are 4 types of ribosomal RNA are present. But among them, the 3 were synthesized by the RNA polymerase 1. They are 28S rRNA, 18S rRNA, and 5.8S rRNA. RNA polymerase 2, it will synthesize the hnRNA or heteronuclear RNA, we say. ಇಟ್ ಈಸ್ ಎ ಪ್ರಿಕರ್ಸರ್ ಆಫ್ mRNA. ಅಂದ್ರೆ ಇದೇನಾಗುತ್ತೆ, hnRNA ಇದೆಯಲ್ಲ, ಇದರ ಮಾಡಿಫಿಕೇಶನ್ ಆಗುತ್ತೆ ಅಂಡ್ ಅದೇ ಮೆಸೆಂಜರ್ RNA ಆರ್ mRNA ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್, RNA ಪಾಲಿಮರೇಸ್ 3 ಇದೆಯಲ್ಲ, ಇಟ್ ವಿಲ್ ಸಿಂಥಸೈಸ್ ಮೇನ್ಲಿ tRNA ಅಂಡ್ rRNA ಸಿಂಥಸೈಸ್ ಮಾಡುತ್ತೆ. ಒಂದು rRNA ಉಳಿದಿದೆ ಇಲ್ಲಿ, ಅದು ಇಲ್ಲಿ ಸಿಂಥಸೈಸ್ ಆಗ್ತಾ ಇದೆ. ಸೊ ನೋಡಿ, ಮೇನ್ಲಿ tRNA ಟ್ರಾನ್ಸ್ಫರ್ RNA ಸಿಂಥಸೈಸ್ ಮಾಡ್ತಾ ಇದೆ, 5S rRNA ಸಿಂಥಸೈಸ್ ಮಾಡ್ತಾ ಇದೆ. ಅದರ ಜೊತೆಗೆ scRNA ಅಂದ್ರೆ ಸ್ಮಾಲ್ ಸೈಟೋಪ್ಲಾಸ್ಮಿಕ್ RNA, snRNA ಅಂದ್ರೆ ಸ್ಮಾಲ್ ನ್ಯೂಕ್ಲಿಯರ್ RNA, ಇದು ಸಿಂಥಸೈಸ್ ಮಾಡ್ತಾ ಇದೆ. ಸೊ ಇದು ಆಯ್ತು ದ ಕಾನ್ಸೆಪ್ಟ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ RNA ಪಾಲಿಮರೇಸ್ ಎಂಜೈಮ್ಸ್ ಅಂಡ್ ವಾಟ್ ಕೈಂಡ್ ಆಫ್ RNAs they will synthesize in both prokaryotes and eukaryotic cells. ಸೊ ಇದರ ರಿಲೇಟೆಡ್ ಕೆಲವೊಂದು ಕ್ವಶನ್ಸ್ ಗಳನ್ನ ನೋಡೋಣ. ಫಸ್ಟ್ ಕ್ವಶನ್ ಇದೆ, ವಾಟ್ ಈಸ್ ದಿ ರೋಲ್ ಆಫ್ RNA ಪಾಲಿಮರೇಸ್ 3 ಇನ್ ದಿ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್? ಸೊ ನೋಡಿ ಇಲ್ಲಿ ಏನ್ ಆನ್ಸರ್ ಇದೆ. ಫಸ್ಟ್ ಒನ್, RNA ಪಾಲಿಮರೇಸ್ 3 ಅಂತ ಕೊಟ್ಟಿದ್ದಾರೆ. RNA ಪಾಲಿಮರೇಸ್ 3 ಏನ್ ಸಿಂಥಸೈಸ್ ಮಾಡುತ್ತೆ? ಇದು ಸಿಂಥಸೈಸ್ ಮಾಡುತ್ತೆ tRNA, then 5S rRNA, scRNA and snRNA. ಸೊ ಏನ್ ಆನ್ಸರ್ ಬರುತ್ತೆ ನೋಡಿ ಇಲ್ಲಿ. ಇಲ್ಲಿ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನನಗೆ ಸರಿ ಅನಿಸ್ತಾ ಇದೆ ಆಪ್ಷನ್ ನಂಬರ್ 3 ಇದೆಯಲ್ಲ, ದಟ್ ಇಸ್ ಆಪ್ಷನ್ ನಂಬರ್ C is the correct answer. Okay, then next, ಅದಾದ ನಂತರ ನೆಕ್ಸ್ಟ್ ನಾವು ನೋಡೋಣ, ದಟ್ ಈಸ್ ಇನ್ ದಿ ಪ್ರೊಸೆಸ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಇನ್ ಯೂಕ್ಯಾರಿಯೋಟ್ಸ್ ದ RNA polymerase 1 transcribes. RNA polymerase 1 ಇದೆಯಲ್ಲ, it will helps in the synthesis of rRNA, that is the 28S, then 18S and 5.8S rRNA ಅನ್ನ ಸಿಂಥಸೈಸ್ ಮಾಡ್ತಾ ಇರುತ್ತೆ. ಸೊ ಯಾವ್ದು ಆನ್ಸರ್ ಕರೆಕ್ಟ್ ಆಯ್ತು ಇಲ್ಲಿ? ದಟ್ ಇಸ್ ಆಪ್ಷನ್ ನಂಬರ್ ಡಿ. ನೋಡಿ ಇಲ್ಲಿ rRNA 28S, 18S and 5.8S. ಮತ್ತೆ ಈ ಕ್ವಶನ್ 2019 ಅಲ್ಲಿ ಅಪಿಯರ್ ಆಗಿತ್ತು ಎಕ್ಸಾಮ್ ಅಲ್ಲಿ. ಸೊ ಕರೆಕ್ಟ್ ಆನ್ಸರ್ ಇದೆ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್, ಅದಾದ ನಂತರ ವಾಟ್ ಇನಿಷಿಯೇಷನ್ ಅಂಡ್ ಟರ್ಮಿನೇಷನ್ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್ಡ್ ಇನ್ ದಿ ಟ್ರಾನ್ಸ್ಕ್ರಿಪ್ಷನ್?
initiation factor in the, especially in the prokaryotes ಅಲ್ಲಿ initiation factor is a sigma factor and termination factor is a rho factor ಅಂತ ಹೇಳ್ತೀವಿ. ಸೊ ಯಾವ್ದಿದೆ ಇದರಲ್ಲಿ? ಆಪ್ಷನ್ ನಂಬರ್ ಬಿ ನೋಡಿ, ಇನಿಷಿಯೇಷನ್ ಫ್ಯಾಕ್ಟರ್ is a sigma factor and termination factor is a rho factor ಇದೆ. ಸೊ ಆಪ್ಷನ್ ನಂಬರ್ ಬಿ is the correct answer. Next, match the following with RNA polymerases with their transcribed products. ಸೊ ಏನಿದೆ ನೋಡಿ, RNA polymerase 1 ಇದು RNA ಸಿಂಥಸೈಸ್ ಮಾಡ್ತಾ ಇರುತ್ತೆ. ಸೊ ಇದಾಯ್ತು. The next RNA polymerase 2 it will synthesize the hnRNA. So idu aitu. Then RNA polymerase 3 it will synthesize the tRNA. So idu match the following aitu. And this question is also appeared in the year 2019. ಚೆನ್ನಾಗಿದೆಯಲ್ಲ? ಸೊ ಈ ರೀತಿ ಈ ಕಾನ್ಸೆಪ್ಟ್ ಅನ್ನ ಪರ್ಫೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಬಿಕಾಸ್ ಡಿಫರೆಂಟ್ ಟೈಪ್ಸ್ ಆಫ್ RNA ಪಾಲಿಮರೇಸಸ್ ಇದೆಯಲ್ಲ, ಇದು ಎಕ್ಸಾಮ್ಗೆ ಶೂರ್ ಶಾರ್ಟ್ ಕ್ವಶನ್ ಆಗಿದೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಮತ್ತೆ ರಾಕ್ ಮಾಡಲಿಕ್ಕೆ ರೆಡಿ ಆಗಿ.